Don Gonzalo says, my cousin, he went to Seville. Seville is a name of a place. Madrid is also name of a place, capital city of Spain. He wrote Laura many letters. ಡಾನ್ ಗೊಂಸಲು ತನ್ನ ವಿವರಣೆಯನ್ನು ತನ್ನ ಕಝನ್ ಜೊತೆಗೆ ಏನಾಯಿತು, ಆ ಕಝನ್ ನನ್ನ ಮನೆಗೆ ಬಂದ, ಆಶ್ರಯ ತಗೊಂಡ, ಅವನು ಅಲ್ಲಿ ನನಗೆ ಈ ವಿವರಣೆಗಳನ್ನು ಹೇಳಿದ ಅಂತ ಹೇಳ್ತಾನೆ. ಯಾರ ಮುಂದೆ? ಡಾನಲ್ ಅವರ ಮುಂದೆ. ಹಿ ರೋಟ್ ಲಾರಾ ಮೆನಿ ಲೆಟರ್ಸ್. ಅವನು ಲಾರಾಳನ್ನು ತುಂಬ ಪ್ರೀತಿ ಮಾಡಿದ್ದ ನನ್ನ ಕಝನ್. ಆ ಪತ್ರಗಳನ್ನು ಬರೆದ, ಆದರೆ ಒಂದು ಉತ್ತರ ಬಂದಿಲ್ಲ ಅಂತ ನಾವು. ಸಮ್ ಆಫ್ ದೆಮ್ ಇನ್ ವರ್ಡ್ಸ್, ಕವನ ರೂಪದಲ್ಲಿ ಬಹಳ ಅಂದಚಂದವಾಗಿ ಬಣ್ಣಿಸಿ ಪ್ರೇಮ ಪತ್ರಗಳನ್ನು ಆಕೆಗೆ ಬರೆದ. ಬಟ್ ಅನ್ಡೌಟೆಡ್ಲಿ ದೇ ವರ್ ಇಂಟರ್ಸೆಪ್ಟೆಡ್ ಬೈ ಹರ್ ಪೇರೆಂಟ್ಸ್. ಅಂದರೆ ಸಂದೇಹ ಪಡುವಂಥ ವಿಷಯ, ದುಃಖ ಪಡುವಂಥ ವಿಷಯ ಏನಾಯಿತು ಅಂದರೆ, ಈ ಪತ್ರಗಳು ಅವಳ ಕೈಗೆ ಮುಟ್ಟಲಿಲ್ಲ. ಮಧ್ಯದಲ್ಲಿ ಅವರ ತಂದೆ ತಾಯಿ ಕೈಗೆ ಸಿಕ್ಕಿತು, ಅವರು ಅದನ್ನು ಬಚ್ಚಿಟ್ಟರು, ಅವಳ ಕೈಗೆ ಅದು ಸಿಗಲೇ ಇಲ್ಲ. ದೇ ವರ್ ಇಂಟರ್ಸೆಪ್ಟೆಡ್ ಅಂದರೆ ಮಧ್ಯದಲ್ಲಿ ಪ್ರವೇಶ ಮಾಡಿ ಗೊಂದಲ ಉಂಟು ಮಾಡುವಂಥದ್ದು. ತಂದೆ ತಾಯಿ ಪತ್ರಗಳನ್ನು ಮುಚ್ಚಿಟ್ಟರು, ತಂದೆ ತಾಯಿ ಪತ್ರಗಳನ್ನು ಕಸಿದುಕೊಂಡರು, ಅಥವಾ ಅವಳ ಕೈಗೆ ಹೋಗದ ಹಾಗೆ ಮಾಡಿದರು. ಇಂಟರ್ಸೆಪ್ಟೆಡ್ ಬೈ ಹರ್ ಪೇರೆಂಟ್ಸ್, ಫಾರ್ ಶಿ ನೆವರ್ ಆನ್ಸರ್ಡ್ ಎಟ್ ಆಲ್. ಹಾಗಾಗಿ ಡಾನಲ್ ಅವರ ಒಂದು ಪತ್ರಕ್ಕೂ ಉತ್ತರ ಕೊಡಲಿಲ್ಲ. ಗಾನ್ಸಲೋ ದೆನ್ ಇನ್ ಡೆಸ್ಪೇರ್, ಬಿಲೀವಿಂಗ್ ಹಿಸ್ ಲವ್ ಲಾಸ್ಟ್ ಟು ಹಿಮ್. ವೇಟ್ ಮಾಡಿ ಮಾಡಿ ನನ್ನ ಕಝನ್ ಏನು ಮಾಡಿದ, ಅವನು ತನ್ನ ಪ್ರೀತಿ ಕಳೆದುಕೊಂಡೆ, ನನ್ನ ಪ್ರೀತಿ ಲಾರಾಳನ್ನು ಕಳೆದುಕೊಂಡೆ ಅಂತ ತಿಳ್ಕೊಂಡು ದುಃಖದಲ್ಲಿ ಇದ್ದು ಕಾಲ ಸಮಯವನ್ನು ಕಳೆಯುತ್ತಾ ಆರ್ಮಿಯಲ್ಲಿ ಜಾಯಿನ್ ಆದ, ಸೈನ್ಯವನ್ನು ಸೇರಿಕೊಂಡ, ಆಫ್ರಿಕಾ ದೇಶಕ್ಕೆ ಹೋದ. ಈ ವೆಂಟ್ ಟು ಆಫ್ರಿಕಾ ಆ್ಯಂಡ್ ದೇರ್ ಇನ್ ಅ ಟ್ರೆಂಚ್. ಅಲ್ಲಿ ಕದನ ಜಗಳ ಯುದ್ಧ ನಡೆಯುವ ಸಮಯದಲ್ಲಿ ಈ ತಗ್ಗಿನಲ್ಲಿ, ಟ್ರೆಂಚ್ ಅಂದರೆ ಒಂದು ದೊಡ್ಡ ತಗ್ಗಿನಲ್ಲಿ ಅವರು ಹೀಗೆ ಹೊಟ್ಟೆ ಮೇಲೆ ತೆವಳುತ್ತಾ ಯುದ್ಧದಲ್ಲಿ ಈ ಚಟುವಟಿಕೆಯಲ್ಲಿ ಇರುವಾಗ ಗುಂಡೇಟಿನಿಂದ ಸತ್ತು ಹೋದ. ಹಿ ಮೆಟ್ ಎ ಗ್ಲೋರಿಯಸ್ ಡೆತ್. ಎದುರಿನ ವೈರಿಗಳು ಗುಂಡಿಗೆ ಬಲಿಯಾದ ಆ ಟ್ರೆಂಚ್ನಲ್ಲಿ, ತಗ್ಗಿನಲ್ಲಿ ಬಾವುಟವನ್ನು, ಸ್ಪೇನ್ ದೇಶದ ಬಾವುಟವನ್ನು ಕೈಯಲ್ಲಿ ಹಿಡ್ಕೊಂಡು ತುಟಿಯಲ್ಲಿ ಲಾರಾ 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 ಅಂತ ಹೇಳುತ್ತಾ ಜೀವ ಕಳೆದುಕೊಂಡ ಅಂತ ಡಾನ್ ಗಾನ್ಸಲೋ ತನ್ನ ಕಝನ್ ಹೇಳಿದ ಕಥೆಯನ್ನು ಹೇಳ್ತಾನೆ. ಗ್ರಾಸ್ಪಿಂಗ್ ದ ಫ್ಲಾಗ್ ಆಫ್ ಸ್ಪೇನ್ ಆ್ಯಂಡ್ ವಿಸ್ಪರಿಂಗ್ ದ ನೇಮ್ ಆಫ್ ಬಿಲವೆಡ್ ಲಾರಾ, ಸೆವಿಲಿಂದ ಮೆಡ್ರಿಡ್, ಜಾಯಿಂಟ್ ಆರ್ಮಿ, ವೆಂಟ್ ಟು ಆಫ್ರಿಕಾ. ಇನ್ ಎ ಟ್ರೆಂಚ್ he met a glorious death. Holding the flag of Spain in hand, whispered the name of his beloved Laura. ಡಾನಲ್ ಅವರ ಪಕ್ಕದಲ್ಲಿ ಬದಿಗೆ, ವಾಟ್ ಎನ್ ಅಟ್ರಾಷಿಯಸ್ ಲೈ, ಎಷ್ಟು ಸುಳ್ಳು ಭಯಂಕರ ಹೇಳ್ತಾನಲ್ಲ ಇವನು ಅಂತಾಳೆ ಪಕ್ಕದಲ್ಲಿ ಮನಸ್ಸಿನಲ್ಲಿ. ಅಸೈಡ್ ಅಂದರೆ ಹೀಗೆ ಮುಖ ಈ ಕಡೆ ಮಾಡಿಕೊಂಡು, ವಾಟ್ ಎನ್ ಅಟ್ರಾಷಿಯಸ್, ಎಷ್ಟು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಎಷ್ಟು ಕ್ರೂರವಾಗಿ ಸುಳ್ಳನ್ನು ಹೇಳ್ತಾನಲ್ಲ ಇವನು ಡಾನ್ ಗಾನ್ಸಲೋ. ಪಕ್ಕದಲ್ಲಿ, ಮನಸ್ಸಿನ ಪಕ್ಕದಲ್ಲಿ, ಅವನು ಮನಸ್ಸಿನಲ್ಲಿ ಏನಂತ ಹೇಳ್ತಾನೆ, ಐ ಕುಡ್ ನಾಟ್ ಹ್ಯಾವ್ ಕಿಲ್ಡ್ ಮೈ ಸೆಲ್ಫ್ ಮೋರ್ ಗ್ಲೋರಿಯಸ್ಲಿ. ನನ್ನಷ್ಟಕ್ಕೆ ನಾನೇ ಕೊಂದು ಬಿಟ್ಟೆ, ಇವಳು ಮುಂದೆ ಹೇಳಿ ನನ್ನಷ್ಟಕ್ಕೆ ನಾನೇ ಬಹಳ ಅಮೋಘದಿಂದ ಸಾವನ್ನಪ್ಪಿದೆ ನಾನು. ಡಾನಲ್ ಅವರ, ಯು ಮಸ್ಟ್ ಹ್ಯಾವ್ ಬೀನ್ ಪ್ರಾಸ್ಟ್ರೇಟೆಡ್ ಬೈ ದ ಕೆಲಾಮಿಟಿ. ಡಾನಲ್ ಅವರ ಅಂತೇಳಿ, ನೀವು ನಿಮ್ಮ ಸಹೋದರನು, ನಿಮ್ಮ ಕಝನ್ ಈ ಒಂದು ಸಬ್ಮಿಸಿವ್ ವೇನಲ್ಲಿ, ಅಂದರೆ ಶರಣಾಗುವ ರೀತಿಯಲ್ಲಿ ಆರ್ಮಿಯಲ್ಲಿ ಅವನು ತೀರಿಕೊಂಡ. ಪ್ರೊಸ್ಟ್ರೇಟ್ ಅಂದರೆ ಸಬ್ಮಿಟ್ ಮಾಡೋದು, ತನ್ನನ್ನು ತಾನು ಸಮರ್ಪಿಸುವಂಥದ್ದು. ಡಾನ್ ಗಾನ್ಸಲೋ ಈಸ್ ಎಸ್ ಇಂಡೀಡ್ ಸೆನೋರಾ, ಆಸ್ ಇಫ್ ಹಿ ವರ್ ಮೈ ಬ್ರದರ್. ಐ ಪ್ರಿಸ್ಯೂಮ್ ದೋ ಆನ್ ದ ಕಾಂಟ್ರರಿ ದಟ್ ಲಾರಾ ಇನ್ ಎ ಶಾರ್ಟ್ ಟೈಮ್ ವಾಸ್ ಚೇಸಿಂಗ್ ಬಟರ್ಫ್ಲೈಸ್ ಇನ್ ಗಾರ್ಡನ್, ಇಂಡಿಫರೆಂಟ್ ಟು ರಿಗ್ರೆಟ್. ಅದೇ ಡಾನ್ ಗಾನ್ಸಲೋ ಅಂತಲೇ. ಆದರೆ ಅವಳ ಸ್ನೇಹಿತಳು, ನನ್ನ ಕಝನಿನ ಸ್ನೇಹಿತಳು, ಅವಳು ಏನು ಪಶ್ಚಾತ್ತಾಪ ಪಡಲಿಲ್ಲ. ಇವನು ಸತ್ತೋಗಿದ್ದು ಅವನಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ಅವಳಲ್ಲಿ ಏನು ಮನಸ್ಸಿನಲ್ಲಿ ವೇದನೆ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ. ಅವಳು ಮತ್ತೆ ಈ ಬಟರ್ಫ್ಲೈಸ್ಗಳನ್ನು ಗಾರ್ಡನಲ್ಲಿ ಚೇಸಿಂಗ್ ಮಾಡುತ್ತಾ, ಅಂದರೆ ಸುಖಮಯವಾದ ಜೀವನವನ್ನು ಸಾಗಿಸ್ತಾನೆ ಇದ್ದಿರಬಹುದು. ಶಿ ಮಸ್ಟ್ ಬಿ ಲಿವಿಂಗ್ ಹ್ಯಾಪಿಲಿ, ಚೇಸಿಂಗ್ ಬಟರ್ಫ್ಲೈಸ್ ಇನ್ ದ ಗಾರ್ಡನ್. ದಟ್ ಮೀನ್ಸ್ ಹರ್ ಮೂಡ್, her life, her future
ಮಸ್ಟ್ ಬಿ ಬ್ರೈಟ್ ಅಂತ ಅಂತಾನೆ ಡಾನಲ್ ಅವರ. ನೋ ಸೆನರ್, ನೋ, ಇಲ್ಲ 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 ಹಾಗಿಲ್ಲ ಡಾನ್ ಗೋನ್ಸಲೋ, ಇಟ್ಸ್ ಎ ವುಮನ್ಸ್ ವೇ. Donal ಅವರ, even if it were woman's way, the silver maiden was not of that disposition. My friend awaited news for days, months, a year. ಈಗ ಡಾನಲ್ ಅವರ ತನ್ನ ಸ್ನೇಹಿತಳ ಬಗ್ಗೆ ಹೇಳ್ತಾಳೆ. ನನ್ನ ಸ್ನೇಹಿತಳು ದಿನಗಳು ಕಾಯ್ದಳು, ತಿಂಗಳುಗಳು ಗತಿಸಿದವು, ವರ್ಷಗಳು ಉರುಳಿದವು. ನೋ ಲೆಟರ್ ಕೇಮ್. ನಿಮ್ಮ ಕಸನ್ನಿಂದ ಯಾವ ಪ್ರೇಮ ಪತ್ರ ಅವಳಿಗೆ ಬರಲಿಲ್ಲ. ಒನ್ ಆಫ್ಟರ್ನೂನ್ ಜಸ್ಟ್ ಎಟ್ ಸನ್ಸೆಟ್, ಒಂದು ಮಧ್ಯಾಹ್ನ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ, ಮಧ್ಯಾಹ್ನ ಮತ್ತು ಸಾಯಂಕಾಲ ವೇಳೆಯಲ್ಲಿ, ಆಸ್ ದ ಫಸ್ಟ್ ಸ್ಟಾರ್ಸ್ ವೇರ್ ಅಪಿಯರಿಂಗ್, ಮೊದಲ ನಕ್ಷತ್ರಗಳು ಬಾಹ್ಯಾಕಾಶದಲ್ಲಿ ಕಾಣಿಸ್ತಿರ್ಬೇಕಾದ್ರೆ, ಶಿ ವಾಸ್ ಸೀನ್ ಟು ಲೀವ್ ದ ಹೋಮ್ ಆ್ಯಂಡ್ ವಿತ್ ದ ಕ್ವಿಕನಿಂಗ್ ಸ್ಟೆಪ್ಸ್ ವೆಂಟ್ ಹರ್ ವೇ ಟುವರ್ಡ್ಸ್ ದ ಬೀಚ್. ಅವಳು ಎಲ್ಲಿಗೆ ಹೋದಳು? ನದಿ ತೀರಕ್ಕೆ ಹೋದಳು. ಶಿ ವೆಂಟ್ ಟು ಎ ಬೀಚ್, ದ ಬೀಚ್ ವೇರ್ ಹರ್ ಬಿಲವೆಡ್ ಹ್ಯಾಡ್ ರಿಸ್ಕ್ಡ್ ಹಿಸ್ ಲೈಫ್. ತನ್ನ ಪ್ರಿಯತಮೆ ತನ್ನ ಜೀವನವನ್ನು ಎಲ್ಲಿ ಅವನು ಬದಿಗಿಟ್ಟು ಕಳೆದುಕೊಂಡಿದ್ದಾನೋ ಅಲ್ಲಿ ಆ ನದಿ ತೀರಕ್ಕೆ ಹೋಗ್ತಾಳೆ. ಶಿ ರೋಟ್ ಹಿಸ್ ನೇಮ್ ಆನ್ ದ ಸ್ಯಾಂಡ್. ಆ ಮರಳು ಮೇಲೆ ಆತನ ಹೆಸರನ್ನು ಬರೆಯುತ್ತಾಳೆ. ಆ್ಯಂಡ್ ದೆನ್ ಸ್ಯಾಟ್ ಡೌನ್ ಅಪಾನ್ ಎ ರಾಕ್, ಒಂದು ದೊಡ್ಡ ಬಂಡೆಗಲ್ಲೆ ಮೇಲೆ ನದಿ ತೀರದಲ್ಲಿ ಕುಳಿತುಕೊಳ್ತಾಳೆ. ಹರ್ ಗೇಸ್ ಫಿಕ್ಸ್ಡ್ ಅಪಾನ್ ದ ಹೊರೈಸನ್, ಸೂರ್ಯ ಅಸ್ತ ಮತ್ತು ಭೂಮಿ, ಆಕಾಶ ಮತ್ತು ಭೂಮಿ ಮುಟ್ಟುವ ಒಂದು ಲೈನ್, ಆ ಒಂದು ಲೈನ್ಗೆ ಹೊರೈಸನ್ ಅಂತ ಕರೀತಾರೆ. ಅದನ್ನು ಕಣ್ಣಿಟ್ಟು ನೋಡ್ಕೋಂತ ಅವಳು ಆ ಬಂಡೆಕಲ್ ಮೇಲೆ ಕುಳಿತುಕೊಂಡಳು. ದ ವೇವ್ಸ್ ಮರ್ಮರ್ಡ್ ದೇರ್ ಇಟರ್ನಲ್ ಥ್ರಾನೋಡಿ ಆ್ಯಂಡ್ ಸ್ಲೋಲಿ ಕ್ರೆಪ್ಟ್ ಅಪ್ ಟು ದ ರಾಕ್ ವೇರ್ ದ ಮೇಡನ್ ಸ್ಯಾಟ್. ಈ ಕನ್ಯೆ ಎಲ್ಲಿ ಕುಳಿತುಕೊಂಡಿದ್ದಳು ಅಂದರೆ, ಒಂದು ದುಃಖದ, ಥ್ರೆನೋಡಿ ಅಂದರೆ ಸಾಂಗ್ ಆಫ್ ಸ್ಯಾಡ್ನೆಸ್, ಸಾಂಗ್ ಆಫ್ ಲ್ಯಾಮೆಂಟೇಷನ್ಸ್. ಆ ದುಃಖದ ಯಾತನೆ, ಹೃದಯದ ದೊಡ್ಡ ದುಃಖದಲ್ಲಿ ತೊಡಗಿರುವಾಗ, ಆಳವಾಗಿ ತೊಡಗಿರಬೇಕಾದ್ರೆ, ಆ ಬಿರುಗಾಳಿ ಅಲೆಗಳು ಬಂದು ಅವಳನ್ನು ಅಪ್ಪಳಿಸಿಕೊಂಡು ಅವಳನ್ನು ಎಸೆದುಕೊಂಡು ಸಮುದ್ರದಕ್ಕೆ ಹೋಯಿತು. ದ ಟೈಡ್ ರೋಸ್, ಅಲೆಗಳು ಬಂದವು, ಜೋರಾದ ಅಲೆಗಳು ಬಂದವು. ಟೈಡ್ ಅಂದರೆ ಇಲ್ಲಿ ಅಲೆಗಳು, ರೋಸ್ ಅಂದರೆ ಎದ್ದವು. ವಿತ್ ಎ ಬೂಮ್ ಆ್ಯಂಡ್ ಸ್ವೆಪ್ಟ್ ಹರ್ ಔಟ್ ಟು ಸಿ, ಸಮುದ್ರದ ಒಳಗೆ ಅವಳನ್ನು ಎಸೆದುಕೊಂಡು ತಳ್ಳಿಕೊಂಡು ಹೋಯಿತು. ಅಂದರೆ ಈ ಪ್ಯಾರಾಗ್ರಾಫ್ನಲ್ಲಿ ನಾವು ಏನಂತ ನೋಡ್ತೀವಿ, ಡಾನಲ್ ಅವರ ಸ್ನೇಹಿತಳು ಲಾರಾ ಲಾರೆಂಟಿ, ಸಿಲ್ವರ್ ಮೇಡನ್ ಅಂತ ಹೇಳ್ತೀವಲ್ಲ, ಅವಳ ಸಾವು ಹೇಗಾಯಿತು ಅಂತ ಇಲ್ಲಿ ನೋಡ್ತೀವಿ. ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ಡಾನ್ ಗಾನ್ಸಲಿನ ಕಝನ್, ಸಹೋದರನು ಹೇಗೆ ಮರಣಕ್ಕೆ ತುತ್ತಾದ, ಆಫ್ರಿಕಾದಲ್ಲಿ ಅಲ್ಲಿ ಸೈನ್ಯದಲ್ಲಿ, ಅದನ್ನು ನೋಡಿದೀವಿ. ಡಾನ್ ಗಾನ್ಸಲೋ, ಗುಡ್ ಹೆವನ್ಸ್, ಅಯ್ಯೋ ದೇವರೇ ಅಂತಾನೆ ಡಾನಲ್ ಅವರು. The fishermen of that shore, who often tell the story, affirm that it was a long time before the waves washed away that name. ಅಲ್ಲಿನ ಮೀನುಗಾರರು, ದ ಫಿಶರ್ಮೆನ್ ಆಫ್ ದ ಶೋರ್, ಅಲ್ಲಿನ ಮೀನುಗಾರರು ನದಿ ತೀರದಲ್ಲಿ ಮೀನನ್ನು ಹಿಡಿತಿರುವಂಥ ಜನರಿನಿಂದ ಗೊತ್ತಾಯಿತು, ಮರಳಿನ ಮೇಲೆ ಬರೆದಿರುವ ಹೆಸರು ಅಳಿಸಿ ಹೋಯಿತು. ಯಾಕಂದರೆ ಅಲೆಗಳು ಬಂದು ಕೆಡಿಸಿದವು. ಅಸೈಡ್, ಮತ್ತೆ ಮನಸ್ಸಿನ ಪಕ್ಕದಲ್ಲಿ ಏನಂತ ಹೇಳ್ತಾಳೆ, ಯು ವಿಲ್ ನಾಟ್ ಗೆಟ್ ಅಹೆಡ್ ಆಫ್ ಮೀ ಡೆಕೋರೇಟಿಂಗ್ ಮೈ ಓನ್ ಫ್ಯೂನರಲ್. ನನಗಿಂತ ಮುಂಚೆ ನೀನು ಸಾಯಲಿಕ್ಕೆ ನಾನು ಬಿಡಲ್ಲ. ನನಗಿಂತ ಮುಂಚೆ ನೀನು ಹೇಗೆ ಸಾಯ್ತೀಯ? ನನಗಿಂತ ಮುಂಚೆ ನೀನು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಯು ಕ್ಯಾನಾಟ್ ಗೆಟ್ ಅಹೆಡ್ ಆಫ್ ಮೀ ಇನ್ ಡೆಕೋರೇಟಿಂಗ್ ಮೈ ಓನ್ ಫ್ಯೂನರಲ್. ನನ್ನ ಒಂದು ಅಂತಿಮ ಸಂಸ್ಕಾರವನ್ನು ನಾನು ಅಲಂಕರಿಸಿಕೊಂಡು ನನ್ನ ಮುಂದೆ ನೀನು ಸಾಯಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ತಾಳೆ. ಡಾನ್ ಗಾನ್ಸಲೋ ಕೂಡ ಮನಸ್ಸಿನಲ್ಲಿ ಏನಂತ ಅಂತಾನೆ, ಅಸೈಡ್ ಅಂದಾಗ, ಶಿ ಲೈಸ್ ವರ್ಸ್ ದ್ಯಾನ್ ಐ ಡು. ನಾನು ಎಷ್ಟು ಸುಳ್ಳು ಹೇಳ್ತಾ ಇದ್ದೇನೆ ಈಗಿನ ಮುಂದೆ, ಕತೆಗಳನ್ನು ಬಿಚ್ಚಿ ಬಾಲ ಬಿಚ್ಚಿ ಸೃಷ್ಟಿಸಿ, ಇವಳು ನನಗಿಂತ ಸ್ವಲ್ಪ ಜೋರೇ ಇದ್ದಾಳಲ್ಲ, ನನಗಿಂತ ಜಾಸ್ತಿನೇ ಸುಳ್ಳು ಹೇಳ್ತಾಳೆ, ಸುಳ್ಳುಗಾರಿ. ಡಾನಲ್ ಪುವರ್ ಲಾರಾ, ಅಯ್ಯೋ ಪಾಪ ಲಾರಾ ಅಂತ ಇವಳು ಅಂತಾಳೆ. ಡಾನ್ ಗಾನ್ಸಲೋ, ಪುವರ್ ಗಾನ್ಸಲೋ, ಅಯ್ಯೋ ಪಾಪ ಗಾನ್ಸಲೋ ಅಂತ. ಡಾನಲ್ ಅವರ ಅಸೈಡ್, ಐ ವಿಲ್ ನಾಟ್ ಟೆಲ್ ಹಿಮ್ ದಟ್ ಐ ಮ್ಯಾರಿಡ್ 2 years later. ಮನಸ್ಸಿನಲ್ಲಿ ಪಕ್ಕದಲ್ಲಿ ಮತ್ತೇನಂತ ಹೇಳ್ತಾಳೆ, ನಾನು ಖಂಡಿತ ಈತನಿಗೆ ಹೇಳಲ್ಲ. ಈಗ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನಲ್ಲ, ಇದನ್ನು ಖಂಡಿತ ಹೇಳಲ್ಲ ನಾನು. ತದನಂತರ ವೇಟ್ ಮಾಡಿ 2 ವರ್ಷ ಆದಮೇಲೆ ನಾನು ಮದುವೆ ಆದೆ. ಐ ಮ್ಯಾರಿಡ್ 2 years later ಅಂತ ನಾನು ಎಂದಿಗೂ ಹೇಳೋದಿಲ್ಲ. ಡಾನ್ ಗಾನ್ಸಲೋ ಅಸೈಡ್, ಇನ್ 3 months ಐ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ದ ಬ್ಯಾಲೆ ಡಾನ್ಸರ್. ಇವನು ಮನಸ್ಸಿನಲ್ಲಿ ಪಕ್ಕದಲ್ಲಿ ಅಂತ ಹೇಳ್ತಾನೆ, 3 ತಿಂಗಳು ನಾನು ವೇಟ್ ಮಾಡಿ ಪ್ಯಾರಿಸಿಗೆ ಓಡಿ ಹೋದೆ. ಒಬ್ಬ
ನೃತ್ಯದವಳ ಜೊತೆಗೆ ಡೊನಾಲ್ಡ್ ಅವರ ಫೇಟ್ ಈಸ್ ಕ್ಯೂರಿಯಸ್. ದೈವ ಎನ್ನುವಂಥದ್ದು ಬಹಳ ವಿಚಿತ್ರವಾಗಿದೆ. ಹಿಯರ್ ಆರ್ ಯು ಆ್ಯಂಡ್ ಐ, ನಾವಿಲ್ಲಿ ಕುಳಿತುಕೊಂಡಿದ್ದೇವೆ, ಕಂಪ್ಲೀಟ್ ಸ್ಟ್ರೇಂಜರ್ಸ್, ಇಬ್ಬರು ಅಪರಿಚಿತರು, ಮೆಟ್ ಬೈ ಚಾನ್ಸ್, ಆಕಸ್ಮಿಕವಾಗಿ ಭೇಟಿಯಾದೆವು, ಡಿಸ್ಕಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಟೈಮ್. ಹಳೇ ಕಾಲದ 20-25 ವರ್ಷ 30 ವರ್ಷ ಹಳೇ ಸ್ನೇಹಿತರ ಬಗ್ಗೆ ನಾವು ಕಥೆಗಳನ್ನು ಇಲ್ಲಿ ಒಬ್ಬರನ್ನೊಬ್ಬರು ಹೇಳ್ಕೊಳ್ತಾ ಇದ್ದೀವಿ. ವಿ ಹ್ಯಾವ್ ಬೀನ್ ಕನ್ವರ್ಸಿಂಗ್ ಆ್ಯಸ್ ಇಫ್ ವಿ ವರ್ ಓಲ್ಡ್ ಫ್ರೆಂಡ್ಸ್. ನಾವು ಹೇಗೆ ಸಂಭಾಷಣೆ ಮಾಡ್ತಾ ಇದ್ದೀವಿ, ಒಬ್ಬರನ್ನೊಬ್ಬರು ಮನಸ್ಸು ಬಿಚ್ಚು ಮಾತಾಡ್ತಾ ಇದ್ದೀವಿ ಅಂದರೆ ನಾವು ಬಹಳ ಹಳೆಯ ಸ್ನೇಹಿತರಿದ್ದೀವಿ ಅನ್ನೋ ಅಂದ್ಕೊಂಡು ಆ ರೀತಿ ಹೇಳ್ತಾ ಇದ್ದೀವಿ. ಡಾನ್ ಗಾನ್ಸಲೋ, ಎಸ್ ಇಟ್ ಈಸ್ ಕ್ಯೂರಿಯಸ್ ಕನ್ಸಿಡರಿಂಗ್ ದ ಇಲ್ ನೇಚರ್ ಪ್ರೆಲ್ಯೂಡ್ ಟು ಅವರ್ ಕಾನ್ವರ್ಸೇಷನ್. ಹೌದು, ನಾವು ಪ್ರಾರಂಭದಲ್ಲಿ ಒಬ್ಬರನ್ನೊಬ್ಬರು ಮನಸ್ಸು ನೋಯಿಸಿದೆವು, ಈಗ ಸ್ನೇಹಿತರಾದೀವಿ. ಸ್ಟಾರ್ಟಿಂಗ್ನಲ್ಲಿ ನಾವು ಪ್ರಿಲೂಡ್, ಇಲ್ ನೇಚರ್ಡ್ ಅಂದರೆ ಅಲ್ಲಿ ಪಕ್ಷಿಗಳನ್ನು ಓಡಿಸುವಂಥ ಒಂದು ಬಿಹೇವಿಯರನ್ನು ತೋರಿಸಿದ. ಹೀ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಆ್ಯಂಡ್ ಹೀ ಯೂಸ್ಡ್ ಹ್ಯಾಂಡ್ಕರ್ಚಿಫ್ ಟು ವೈಪ್ ಹಿಸ್ ಶೂ. ಇನ್ಸ್ಟೆಡ್ ಆಫ್ ಶೂ ಬ್ರಷ್ ಹೀ ಯೂಸ್ಡ್ ಹಿಸ್ ಹ್ಯಾಂಡ್ಕರ್ಚಿಫ್ ಇನ್ಸ್ಟೆಡ್ ಆಫ್ ವೈಪಿಂಗ್ ಹಿಸ್ ಪರ್ಸ್ಪಿರೇಷನ್ ಫ್ರಮ್ ದ ಫೇಸ್. ಮುಖದಿಂದ ಬೆವರನ್ನು ಒರೆಸುವ ಬದಲಾಗಿ ಅವನು ಆ ದಸ್ತಿ ಕರವಸ್ತ್ರನ ಶೂವನ್ನು ಒರೆಸಿದ. ಇವು ಒಬ್ಬರೊಬ್ಬರ ಒಂದು ಬಿಹೇವಿಯರನ್ನು ಇಲ್ಲಿ ಶುರುದಲ್ಲಿ ಅವರು ಜಗಳ ಶುರುವಾಗಿತ್ತು. ಡೊನಾಲ್ಡ್ ಅವರ, ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್, ನನ್ನ ಪಕ್ಷಿಗಳನ್ನು ಹೆದರಿಸಿದ್ರಿ. ಡಾನ್ ಗಾನ್ಸಲೋ, ಐ ವಾಸ್ ಅನ್ರೀಸನಬಲ್. ಹೌದು, ನಾನೇ ಸ್ವಲ್ಪ ತಲೆ ಸರಿಯಾಗಿರಲಿಲ್ಲ, ಸ್ವಲ್ಪ ಅಗೌರವದಿಂದ ನಿನ್ನ ಜೊತೆಗೆ ನಾನು ವರ್ತಿಸಿದೆ ಅಂತ ಹೇಳ್ತಾನೆ. ಡೊನಾಲ್ಡ್ ಅವರ, ಎಸ್ ದಟ್ ವಾಸ್ ಎವಿಡೆಂಟ್ ಸ್ವೀಟ್ಲಿ. ಆರ್ ಯು ಕಮಿಂಗ್ ಅಗೇನ್ ಟುಮಾರೋ? ಪರವಾಗಿಲ್ಲ, ನಾಳೆ ಬರ್ತಾ ಇದ್ದೀರಾ ಪಾರ್ಕಿಗೆ ಮತ್ತೆ? ಡಾನ್ ಗಾನ್ಸಲೋ, ಮೋಸ್ಟ್ ಸರ್ಟನ್ಲಿ, ಖಂಡಿತವಾಗಿ. ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್, ಬೆಳಗ್ಗೆ ಒಳ್ಳೆ ಸೂರ್ಯನ ಬೆಳಕು ಬೆಳಗ್ಗೆ ಇದ್ದಾಗ ಸನ್ನಿ ಮಾರ್ನಿಂಗ್ ನಾನು ಬರುತ್ತೇನೆ. ಆ್ಯಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್, ನಿನ್ನ ಪಕ್ಷಿಗಳನ್ನು ಹೆದರಿಸಲಿಕ್ಕೆ ಬರುವುದಿಲ್ಲ, ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್, ಕೆಲವು ತಿನ್ನಿಸುವ ಕಾಳುಗಳು ಅಥವಾ ಬ್ರೆಡ್ ತುಂಡುಗಳು, ಬ್ರೆಡ್ ಕ್ರಮ್ಸನ್ನು ನಾನು ಕೂಡ ತೆಗೆದುಕೊಂಡು ಬರ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ ಅಂತ ಹೇಳ್ತಾರೆ. ಡೊನಾಲ್ಡ್ ಅವರ, ಥ್ಯಾಂಕ್ ಯು ವೆರಿ ಮಚ್. ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರಿಪೇ ಅಟೆನ್ಷನ್. ಐ ವಂಡರ್ ವೇರ್ ಮೈ ಮೇಡ್ ಈಸ್ ಪೆಟ್ರಾ. ಹೌದು, ಪಕ್ಷಿಗಳು ನಮಗೆ ಕೃತಜ್ಞತೆ ಉಳ್ಳವಾಗಿರ್ತವೆ. ಪಕ್ಷಿ ಪ್ರಾಣಿಗಳು ಮನುಷ್ಯರಿಗಿಂತ ಹೆಚ್ಚು ಕೃತಜ್ಞತೆ ಆಗಿರುತ್ತವೆ. ಪೆಟ್ರಾ, ನನ್ನ ಒಬ್ಬ ಸೇವಕಿ ಎಲ್ಲಿದ್ದಾಳೆ, ಅಲ್ಲಿ ಗಾರ್ಡ್ ಹತ್ರ ಹೋಗಿದ್ದಾಳೆ, ಹೇಳಿದ್ದೆ ನಾನು ಬರಲಿಕ್ಕೆ ಅಂತ ಪೆಟ್ರಾವನ್ನು ಕೈ ಸನ್ನೆ ಮಾಡಿ ಕರೀತಾಳೆ. ಡಾನ್ ಗಾನ್ಸಲೋ ಅಸೈಡ್ ಲುಕಿಂಗ್ ಎಟ್ ಲಾರಾ ಹೂಸ್ ಬ್ಯಾಕ್ ಇಸ್ ಟರ್ನ್. ಡಾನ್ ಗಾನ್ಸಲೋ ಮನಸ್ಸಿನ ಪಕ್ಕದಲ್ಲಿ ಮತ್ತೆ ಲಾರಾ ಅವಳ ಬೆನ್ನು ಆ ಕಡೆ ಇರಬೇಕಾದ್ರೆ, ನೋ ಐ ವಿಲ್ ನಾಟ್ ರಿವೀಲ್ ಮೈ ಸೆಲ್ಫ್. ಮನಸ್ಸಿನಲ್ಲಿ ಬಂದಿರ್ತದೆ, ಹೇಳೋ ನೀನೇ ಇದ್ದಿದೆ ಅಂತ ಹೇಳೋ ಅಂತ. ಆದರೆ ಅವನು ಮನಸ್ಸಿನಲ್ಲಿ ತೀರ್ಮಾನ ಏನು ಮಾಡ್ತಾನೆ, ನಾನು ಹೇಳೋದಿಲ್ಲ, ನನ್ನಷ್ಟಕ್ಕೆ ನಾನು ಬಹಿರಂಗಪಡಿಸೋದಿಲ್ಲ. ಐ ವಿಲ್ ನಾಟ್ ರಿವೀಲ್ ಮೈ ಐಡೆಂಟಿಟಿ, ಐ ವಿಲ್ ಕನ್ಸೀಲ್ ಮೈ ಐಡೆಂಟಿಟಿ. ಬಿಕಾಸ್ ಅವನು ಕಾರಣ ಕೊಡ್ತಾನೆ, ಐ ಆಮ್ ಗ್ರಾಟೆಸ್ಕ್ ನಾನು ಈಗ ತುಂಬ ಅಗ್ಲಿಯಾಗಿದ್ದೇನೆ. ಗ್ರಾಟೆಸ್ಕ್ ಅಂದರೆ ಅಗ್ಲಿ, ನಾಟ್ ಹ್ಯಾಂಡ್ಸಮ್, ಸುಂದರವಾಗಿಲ್ಲ. ಯಾಕೆ ಅವನು ಅಗ್ಲಿಯಾಗಿದ್ದಾನೆ? ಬಿಕಾಸ್ ಆಫ್ ಓಲ್ಡ್ ಏಜ್. ವಯಸ್ಸಾದ ಮೇಲೆ 70 ವರ್ಷದವರು, 80 ವರ್ಷದವರು, 90 ವರ್ಷದವರು, ಕೆಲವರಿಗೆ 100 ವರ್ಷ ಆಗ್ತದೆ, ಕೈಯಲ್ಲಿ ಕೋಲ್ ಹಿಡ್ಕೊಂಡು ಬಾಗು ಬೆನ್ನಿನಿಂದ ನಡೀತಾರೆ. ಕಣ್ಣು ಚೆನ್ನಾಗಿ ಕಾಣಿಸೋದಿಲ್ಲ, ಬಾಯಲ್ಲಿ ಹಲ್ಲಿರಲ್ಲ, ತಲೆ ಮೇಲೆ ಕೂದಲಿರಲ್ಲ, ಇವೆಲ್ಲ ಅವರು ಕಳ್ಕೊಂಡಿರುತ್ತಾರೆ. ಇದು ಸಹಜ, ಎಲ್ಲರಿಗೂ ಆಗುವಂಥದ್ದೇ. ವಯಸ್ಸು, ಕಾಲ, ಸಮಯ, ಯೌವನ ಇದು ಎಂದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಟೈಮ್ ಆ್ಯಂಡ್ ಯೂತ್, ಇಟ್ ವಿಲ್ ನಾಟ್ ಸ್ಟೇ. ಬ್ಯೂಟಿ, ಇಟ್ ವಿಲ್ ನಾಟ್ ಸ್ಟೇ ವಿತ್ ಅಸ್. It will leave us as the time goes. I will not reveal myself. I am grotesque now. Better than she recalled the gallant horseman. ಏನಂತ ಹೇಳ್ತಾನೆ, ಒಳ್ಳೆಯದು ಏನಂತಂದರೆ, ಅವಳು ಆ ಒಬ್ಬ ಕುದುರೆ ಸವಾರ ಮೇಲೆ ಬರ್ತಿದ್ದಲ್ಲ, ಯವನಸ್ಥ ಆಗಿರುವ ಒಬ್ಬ ಗ್ಯಾಲೆಂಟ್ ಹಾರ್ಸ್ಮನ್, ಅದನ್ನು ಜ್ಞಾಪಕ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಇರಲಿ ಅಂತ ಹೇಳ್ತಾಳೆ.
ಹೂ ಪಾಸ್ ಡೈಲಿ ಬಿನೀತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್. ಆ ಹೂವಿನ ದಳಗಳನ್ನು ಎಸೆಯುತ್ತಾ ಅಲ್ಲಿ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಡಾನ್ ಲೋರಾ, ಹಿಯರ್ ಶೀ ಕಮ್ಸ್, ಅವಳು ಬಂದೇ ಬಿಟ್ಟರು. ಡಾನ್ ಗೊಂಜಾಲೊ, ದಟ್ ಜಾನೆಟೋ ಹಿ ಪ್ಲೇಸ್ ಹ್ಯಾವಕ್ ವಿತ್ ದ ನರ್ಸ್ ಮೇಡ್ಸ್, looks towards right and signals with his hands. Don Laura, aside looking at Gonzalo, whose back is turned. No, I am too sadly changed. Don Laura ಕೂಡ ಮನಸ್ಸಿನಲ್ಲಿ ಒಪ್ಕೊಳ್ತಾಳೆ, ನಾನು ಕೂಡ ಈಗ ಸುಂದರವಾಗಿರುವಂಥ ಸ್ತ್ರೀ ಅಲ್ಲ. ಇದೆಲ್ಲ ಒಳ್ಳೆ ಸುಂದರವಾದಂಥ ಯೌವನದಿಂದ ಕೂಡಿದ ಎಲ್ಲ ಒಂದು ವೇಷ ಆ ರೀತಿ ಇಲ್ಲ, ನಾನು ಕೂಡ ಬದಲಾಗಿದ್ದೇನೆ. ಅದಕ್ಕೆ ನಾನೇ ಆ ವ್ಯಕ್ತಿ ಅಂತ ನಾನೆಂದಿಗೂ ಹೇಳುವುದಿಲ್ಲ. ನಾನು ಬಚ್ಚಿಡುತ್ತೇನೆ, ನನ್ನ ಒಂದು ಪರಿಚಯವನ್ನು ನಾನು ಕೂಡ ಬಚ್ಚಿಡ್ತೇನೆ ಅಂತ ಡಾನ್ ಲಾರಾ ಕೂಡ ತೀರ್ಮಾನ ಮಾಡ್ತಾಳೆ. ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್ಡ್. ಇಟ್ ಈಸ್ ಬೆಟರ್ ಹಿ ಶುಡ್ ರಿಮೆಂಬರ್ ಮಿ ಆಸ್ ಅ ಬ್ಲ್ಯಾಕ್ ಐಡ್ ಗರ್ಲ್ ಟಾಸಿಂಗ್ ಫ್ಲವರ್ಸ್ ಆಸ್ ಹಿ ಪಾಸ್ ಥ್ರೂ ದ ರೋಸಸ್ ಇನ್ ದ ಗಾರ್ಡನ್. ಜಾನೆಟೋ ಎಂಟರ್ಸ್ ಬೈ ರೈಟ್, ಪೆಟ್ರಾ ಬೈ ಲೆಫ್ಟ್. ಈಗ ಅವರಿಬ್ಬರ ಅಸಿಸ್ಟೆಂಟ್ಸ್ಗಳು, ಸಹಾಯಕರು, ಜಾನೆಟೋ ಅವನು ಒಂದು ಕಡೆಯಿಂದ ಬರ್ತಾನೆ, ಪೆಟ್ರಾ ಕೂಡ ಹೂವಿನ ದಳಗಳನ್ನು ತಗೊಂಡು ಬಂಚ್ ಆಫ್ ವೈಲೆಟ್ಸ್ ಹೂಗಳನ್ನು ಕೈಲಿ ಹಿಡ್ಕೊಂಡು ತಗೊಂಡು ಬರ್ತಾಳೆ. ಡಾನ್ ಲೋರಾ, ವೆಲ್ ಪೆಟ್ರಾ ಎಟ್ ಲಾಸ್ಟ್, ಬಂದಿಯಾ ಪೆಟ್ರಾ? ಡಾನ್ ಗೊಂಜಾಲೊ, ಜಾನೆಟೋ ಯು ಆರ್ ಲೇಟ್, ತುಂಬ ಲೇಟ್ ಮಾಡಿ ಬಂದಿಯಾ, ಬಾ 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 ಅಂತ ಕರೀತಾರೆ ಇಬ್ಬರು ತಮ್ಮ ಸೇವಕರನ್ನು. ಪೆಟ್ರಾ ಟು ಡಾನ್ ಲೋರಾ, ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್ ಫಾರ್ ಯು ಸೆನರ್. ಡಾನ್ ಲೋರಾ ಹೂವಿನ ಹೂಗಳನ್ನು ಕೊಡುತ್ತಾ, ಆ ಗಾರ್ಡ್ ವಾಚ್ಮ್ಯಾನ್ ನನಗೆ ಎಷ್ಟೊತ್ತಿಗೆ ಮಾತಾಡಿದಲ್ಲ, ಆತನು ನಿಮಗೆ ಕೊಡ್ರಿ, ನಿಮ್ಮ ಮಾಲೀಕರಿಗೆ ಡಾನ್ ಲೋರಾಗೆ ಕೊಡ್ರಿ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ತಂದಿದ್ದೇನೆ, ಸ್ವೀಕಾರ ಮಾಡಿ ಅಂತ ಕೊಡ್ತಾಳೆ. ಯಾರು? ಪೆಟ್ರಾ. ಡಾನ್ ಲೋರಾ, ಹೌ ವೆರಿ ನೈಸ್, ಥ್ಯಾಂಕಿಂಗ್ ಫಾರ್ ಮೀ, ದೇ ಆರ್ ಫ್ರಾಗ್ರೆಂಟ್, ತುಂಬ ಸುಗಂಧ ಸುವಾಸನೆ ಚೆನ್ನಾಗಿದೆ ಹೂಗಳು. ಆಸ್ ಶಿ ಟೇಕ್ಸ್ ದ ವೈಲೆಟ್ಸ್ ಫ್ರಮ್ ಹರ್ ಮೇಡ್, ಎ ಫ್ಯೂ ಲೂಸ್ ಒನ್ಸ್ ಫಾಲ್ ಟು ದ ಗ್ರೌಂಡ್. ಕೈಯಿಂದ ಹೀಗೆ ತೆಗೆದುಕೊಳ್ಬೇಕಾದ್ರೆ ಕೆಲವು ಹೂವುಗಳು ಕೆಳಗೆ ಬೀಳುತ್ತವೆ. ಡಾನ್ ಗೊಂಜಾಲೊ, ಮೈ ಡಿಯರ್ ಲೇಡಿ, ದಿಸ್ ಹ್ಯಾಸ್ ಬೀನ್ ಎ ಗ್ರೇಟ್ ಆನರ್ ಆ್ಯಂಡ್ ಎ ಗ್ರೇಟ್ ಪ್ಲೆಷರ್. ತುಂಬ ನನಗೆ ಖುಷಿಯಾಯಿತು ಇಲ್ಲಿ ಭೇಟಿಯಾಗಿದ್ದು. ಡಾನ್ ಲೋರಾ ಹೇಳ್ತಾಳೆ, ನನಗೂ ತುಂಬ ಖುಷಿಯಾಯಿತು. ಇಟ್ ಹ್ಯಾಸ್ ಬೀನ್ ಎ ಪ್ಲೆಷರ್ ಟು ಮೀ. ಡಾನ್ ಗೊಂಜಾಲೊ, ಗುಡ್ ಬಾಯ್ ಅಂಟಿಲ್ ಟುಮಾರೋ. ಬಾಯ್ ಬಾಯ್, ಸಮಯ ಆಯ್ತೀಗ, ಮತ್ತೆ ನಾಳೆ ಸನ್ನಿ ಮಾರ್ನಿಂಗ್ ಇದ್ದರೆ ನಾನು ಬರುತ್ತೇನೆ. ಅಂಟಿಲ್ ಟುಮಾರೋ. ಡಾನ್ ಗೊಂಜಾಲೊ, ಇಫ್ ಇಟ್ ಈಸ್ ಸನ್ನಿ ಮಾರ್ನಿಂಗ್ ಇದ್ದಾಗ ನಾನು ಬರ್ತೇನೆ. ಮಳೆ ಇದ್ದರೆ ಅಥವಾ ಕ್ಲೌಡಿ ಮಾರ್ನಿಂಗ್ ಇದ್ದರೆ, ಮೋಡಗಳಿಂದ ಕೂಡಿದ್ರೆ ಬರೋದು ಬೇಕಿಲ್ಲ. ಸನ್ನಿ ಮಾರ್ನಿಂಗ್ ಇದ್ದರೆ ತುಂಬ ಖುಷಿ, ಮನಸ್ಸಿನಲ್ಲಿ ಉಲ್ಲಾಸ. ಅದಕ್ಕೆ ನಾಟಕದ ಒಂದು ಶೀರ್ಷಿಕೆ ಏನು ಕೊಟ್ಟಿದ್ದಾರೆ? ಸನ್ನಿ ಮಾರ್ನಿಂಗ್, ಹರ್ಷ, ಖುಷಿ ಕೊಡುವಂಥ ಒಂದು ಸಮಯ, ಬೆಳಗ್ಗೆ. ಡಾನ್ ಲೋರಾ, ಎ ಸನ್ನಿ ಮಾರ್ನಿಂಗ್, ವಿಲ್ ಯು ಗೋ ಟು ಯುವರ್ ಬೆಂಚ್? ನೀವು ನಿಮ್ಮ ಬೆಂಚಿಗೆ ಹೋಗ್ತೀರಲ್ಲ? ಡಾನ್ ಗೊಂಜಾಲೊ, ನೋ, ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡು ನಾಟ್ ಆಬ್ಜೆಕ್ಟ್. ನೀನು ಯಾವ ಬೆಂಚ್ನಲ್ಲಿ ಕೂಡ್ತೀಯಲ್ಲ ಅದೇ ಬೆಂಚ್ನಲ್ಲಿ ಬಂದು ಕೂಡ್ತೀನಿ ನಾನು, ನಿನಗೆ ಅಭ್ಯಂತರವಿಲ್ಲ? ಡಾನ್ ಲೋರಾ, ದಿಸ್ ಬೆಂಚ್ ಈಸ್ ಅಟ್ ಯುವರ್ ಡಿಸ್ಪೋಸಲ್. ಈ ಬೆಂಚ್ ಯಾವಾಗಲೂ ನಿಮಗೋಸ್ಕರನೇ. ಡಾನ್ ಗೊಂಜಾಲೊ, ಆ್ಯಂಡ್ ಐ ವಿಲ್ ಶೋರ್ಲಿ ಬ್ರಿಂಗ್ ದ ಕ್ರಮ್ಸ್. ಖಂಡಿತವಾಗಿ ಈ ಪಕ್ಷಿಗಳಿಗೆ ತಿನ್ನಲಿಕ್ಕೆ ನಾನು ಆ ಬ್ರೆಡ್ ತುಂಡುಗಳನ್ನು ಅಥವಾ ಕಾಳುಗಳನ್ನು ತೆಗೆದುಕೊಂಡು ಬರ್ತೇನೆ. ಡಾನ್ ಲೋರಾ, ಟುಮಾರೋ ದೆನ್, ಸರಿನಾ? ಮತ್ತೆ ನಾಳೆ, ಬಾಯ್ ಬಾಯ್. ಟುಮಾರೋ. ಲಾರಾ ವಾಕ್ಸ್ ಅವೇ ಟುವರ್ಡ್ಸ್ ರೈಟ್, ಸಪೋರ್ಟೆಡ್ ಬೈ ಹರ್ ಮೇಡ್. ಅವಳ ಸಹಾಯಕಿಯ ಭುಜದ ಮೇಲೆ ಕೈ ಹಾಕುತ್ತಾ ಅವಳು ಲಾರಾ ನಡ್ಕೊಂಡು ಹೋಗ್ಬಿಡ್ತಾಳೆ. Gonzalo, before leaving the Janeto, trembling with a great effort, stoops to pick up the violets Laura dropped. ಲಾರಾ ಕೈಯಿಂದ ಬಿದ್ದಂಥ ಹೂಗಳು, ನೆಲದ ಮೇಲೆ ಬಿದ್ದಂಥ ಹೂಗಳು, ತನ್ನ ಕಷ್ಟ, ಕಾಲಿನ ಕಷ್ಟ, ಜಾಯಿಂಟ್ ಪೇನ್ ಇದ್ರೂ ಕೂಡ ಬಾಗಿ ಕೆಳಗೆ ಆ ಹೂಗಳನ್ನು ತಗೊಳ್ಕೊಳ್ತಾನೆ, ಕೈಯಲ್ಲಿ ತೆಗೆದುಕೊಳ್ತಾನೆ ತುಂಬ ಕಷ್ಟದಿಂದ. ವಿತ್ ಗ್ರೇಟ್ ಎಫರ್ಟ್ ಸ್ಟೂಪ್ಸ್ ಟು ಪಿಕ್ ಅಪ್ ದ ವೈಲೆಟ್ಸ್ ಲಾರಾ ಡ್ರಾಪ್ಡ್. ಜಸ್ಟ್ ದೆನ್ ಲಾರಾ ಟರ್ನ್ಸ್ ಹರ್ ಹೆಡ್. ಅದೇ ಕ್ಷಣಕ್ಕೆ ಲಾರಾ ಮುಂದೆ ಹೋಗಿದಳು ಮತ್ತು ತಿರುಗಿ ಆತನನ್ನು ಹಿಂದೆ ನೋಡ್ತಾಳೆ. ಜಸ್ಟ್ ದೆನ್ ಲಾರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಸರ್ಪ್ರೈಸಸ್ ಹಿಮ್ ಬೈ ಪಿಕ್ಕಿಂಗ್ ಅಪ್ ದ ಫ್ಲವರ್ಸ್. ಆತನಿಗೆ ಆಶ್ಚರ್ಯ ಕೊಡುತ್ತಾ ಅವಳು ಕೂಡ ಮತ್ತೆ ಬಂದು ಹೂಗಳನ್ನು ತೆಗಿಲಿಕ್ಕೆ ಸಹಾಯ ನಿಂತಿರ್ತಾಳೆ. ಜಾನೆಟೋ, ವಾಟ್ ಆರ್ ಯು ಡೂಯಿಂಗ್ ಸನರ್? ಡಾನ್ ಗೊಂಜಾಲೊ, ಜಾನೆಟೋ, ವೇಟ್ ಅಸೈಡ್. ಎಸ್, ಇಟ್ ಈಸ್ ಹೀ. ಡಾನ್ ಲೋರಾ ಮನಸ್ಸಿನಲ್ಲಿ ಹೇಳ್ತಾಳೆ, ಈತನು ಆತನೇ ಇದ್ದಾನೆ. ಯಾರು? ನಾನು ನನ್ನ ಪ್ರೀತಿ ಮಾಡಿದಂಥ ಒಬ್ಬ ವ್ಯಕ್ತಿ. ಡಾನ್ ಗೊಂಜಾಲೊ, ಅಸೈಡ್. ಡಾನ್ ಗೊಂಜಾಲೊ ಕೂಡ ಪಕ್ಕದಲ್ಲಿ ಮನಸ್ಸಿನಲ್ಲಿ, ಇಟ್ ಈಸ್ ಶೀ ಆ್ಯಂಡ್ ನೋ ಮಿಸ್ಟೇಕ್. ನನ್ನಿಂದ ಯಾವ ಸಂಶಯವಿಲ್ಲ, ಇವಳು ಅವಳೇ ಇದ್ದಾಳೆ, ಖಂಡಿತವಾಗಿ ಅವಳೇ ಇದ್ದಾಳೆ. ಡಾನ್ ಲೋರಾ ನನ್ನ ಪ್ರೇಯಸಿ. ಡಾನ್ ಲೋರಾ ಆ್ಯಂಡ್ ಡಾನ್ ಗೊಂಜಾಲೊ ವೇವ್ ಫೇರ್ವೆಲ್. ಒಬ್ಬರನ್ನೊಬ್ಬರು ಹೀಗೆ
ಬಾಯ್ ಬಾಯ್ ಫೇರ್ವೆಲ್ ಅನ್ನು ಹೇಳ್ತಾರೆ. ಡಾನಲ್ ಅವರು, ಕ್ಯಾನ್ ಇಟ್ ಬಿ ದಟ್ ದಿಸ್ ಇಸ್ ಹೀ? ಹೀಗಾಗ್ಲಿಕ್ಕೆ ಸಾಧ್ಯನಾ? ಈ ವ್ಯಕ್ತಿ ನನ್ನಿಂದ ಬೇರೆ ಆಗುತ್ತಿರುವ, ಟಾಟಾ ಬಾಯ್ ಬಾಯ್ ಹೇಳಿ ಹೋಗುತ್ತಿರುವ ವ್ಯಕ್ತಿ ಈತನು ಡಾನ್ ಗಾನ್ಸಲೋ, ನನ್ನ ಪ್ರೀತಿ ಮಾಡಿದ ವ್ಯಕ್ತಿನ ಡಾನ್ ಗಾನ್ಸಲೋ. ಹೆವೆನ್ಸ್, ಇಟ್ ಈಸ್ ಶಿ.